ಗೆಳೆಯರೇ, ಎಲ್ರಿಗೂ ನಮಸ್ಕಾರ. ಇತ್ತೀಚೆಗೆ ಒಂದು ಸಾಮಾನ್ಯವಾದಂಥ ಒಂದು ದೂರಿದೆ ಕನ್ನಡ ಚಿತ್ರರಂಗದ ಬಗ್ಗೆ. ಏನಪ್ಪ ಅಂತಂದರೆ, ಮಲಯಾಳಂ ಭಾಷೆಯಲ್ಲಿ ಬರ್ತಾ ಇರತಕ್ಕಂಥ ಕಂಟೆಂಟ್ ರೀತಿಯ ಚಿತ್ರಗಳು ಇಲ್ಲಿ ಬರ್ತಾ ಇಲ್ಲ ಅಂತ. ಇಲ್ಲಿಯೂ ಕೂಡ ಹಲವಾರು ಉತ್ಸಾಹಿ ಯುವ ನಿರ್ದೇಶಕರು ಅತ್ಯುತ್ತಮವಾದ ಚಿತ್ರಗಳನ್ನ ಕೊಡ್ತಾ ಇದ್ದಾರೆ. ಈಗ ಇತ್ತೀಚೆಗೆ ತೆರೆ ಕಂಡಂಥ ಒಂದು ಚಿತ್ರ ತೀರ್ಥರೂಪ ತಂದೆಯವರಿಗೆ ಜಗನ್ನಾಥ ರಾಮೇನಹಳ್ಳಿಯವರ ಒಂದು ಅದ್ಭುತವಾದ ನಿರ್ದೇಶನದ ಚಿತ್ರ. ಈ ಹಿಂದೆ ಅವರು ಹೊಂದಿಸಿ ಬರೆಯಿರಿ ಅನ್ನುವಂಥ ಒಂದು ಚಿತ್ರವನ್ನು ಮಾಡಿದ್ರು. ಅದು ಕೂಡ ಚಿತ್ರಮಂದಿರದಲ್ಲಿ ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಪ್ರೇಕ್ಷಕರನ್ನ ಸೆಳೆಯಲಿಲ್ಲ ಅಂತಂದ್ರೂ OTTಯಲ್ಲಿ ಅಪಾರ ಪ್ರಮಾಣದ ಯಶಸ್ಸನ್ನು ಕಂಡಂಥ ಚಿತ್ರ ಅದು. ಅದೇ ಉತ್ಸಾಹಿ ಯುವ ತಂಡ ಈ ದಿವಸ ತೀರ್ಥರೂಪ ತಂದೆಯವರಿಗೆ ಅನ್ನುವಂಥ ಒಂದು ಸದಭಿರುಚಿಯ ಕೌಟುಂಬಿಕ ಚಿತ್ರವನ್ನ ಕೊಟ್ಟಿದ್ದಾರೆ. ಗೆಳೆಯರೇ, ಬಹಳ ಅದ್ಭುತವಾದಂಥ ಕಥೆ ಇರತಕ್ಕಂಥ ಚಿತ್ರ. ಮನುಷ್ಯ ಸಂಬಂಧಗಳನ್ನ ಬಹಳ ನವಿರಾದ ಶೈಲಿಯಲ್ಲಿ, ಜೊತೆಗೆ ಮನಮುಟ್ಟುವಂತೆ, ಮನಸ್ಸಿಗೆ ಇಳಿಯುವಂತೆ ಹೇಳಿರ್ತಕ್ಕಂಥ ಒಂದು ಅಪರೂಪದ ಚಿತ್ರ. ಈ ಚಿತ್ರದಲ್ಲಿ ಎಲ್ಲವೂ ಇದೆ. ನವಿರಾದ ಹಾಸ್ಯ ಇದೆ, ಒಂದಷ್ಟು ಭಾವುಕ ಸನ್ನಿವೇಶಗಳು ಒಂದಷ್ಟೇ, ಜಾಸ್ತಿನೇ ಇದೆ ಅಂತಾನೆ ಹೇಳ್ಬೋದು. ಅದ್ಭುತವಾದಂಥ ಕತೆ, ಚಿತ್ರಕಥೆ, ಅದ್ಭುತವಾದಂಥ ಛಾಯಾಗ್ರಹಣ, ಹಿತಮಿತವಾದಂಥ ಸಂಗೀತ, ಅನಂತರ ಕಲಾವಿದರ ಅದ್ಭುತವಾದಂಥ ಅಭಿನಯ. ಒಬ್ಬರಿಗಿಂತ ಒಬ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಲಾವಿದರು. ಇನ್ನು ಚಿತ್ರ ನಿಮ್ಮನ್ನ ಬಿಡದ ಹಾಗೆ ಹಿಡಿದಿಟ್ಕೊಳ್ಳುತ್ತೆ. ಅದಕ್ಕೆ ಕಾರಣ ಚಿತ್ರದಲ್ಲಿ ಕಟ್ಟಿಕೊಟ್ಟಿರ್ತಕ್ಕಂಥ ಸನ್ನಿವೇಶಗಳು, ಮತ್ತೆ ನಿಮ್ಮ ಮನಸ್ಸಿನಾಳಕ್ಕೆ ಇಳಿಯಬಲ್ಲಂತ ಸಂಭಾಷಣೆಗಳು ಕೂಡ. ಒಂದಷ್ಟು ಸಂದೇಶವನ್ನು ಕೊಡ್ತಕ್ಕಂಥ ಸಂಭಾಷಣೆಗಳಿದೆ, ಮತ್ತೆ ದೃಶ್ಯಗಳಿದೆ. ಅಲ್ಲಿ ಅದ್ಭುತವಾದಂತಹ ಒಂದು ಚಿತ್ರ ಇದು. ಹೊರಾಂಗಣದಲ್ಲಿ ಕೊಚ್ಚಿನ್, ಮೇಘಾಲಯ, ಸಿಕ್ಕಿಂ, ಚಿರಾಪುಂಜಿ, ಇಲ್ಲೆಲ್ಲ ಆ ಹೀರೋ ತಾಯಿ, ಈ ಹೀರೋ ಗೆಳತಿ, ಇವ್ರ ಜೊತೆ ನೀವು ಕೂಡ ಪ್ರಯಾಣಿಸ್ಕೊಂಡು ಹೋಗ್ಬೋದು. ಅಷ್ಟು ಅದ್ಭುತವಾಗಿ ಕತೆ ಸಾಗ್ತಾ ಹೋಗುತ್ತೆ. ಅದ್ಭುತವಾದ ಛಾಯಾಗ್ರಹಣ. ನಮ್ಮ ಆ ಈಶಾನ್ಯ ಭಾರತದ ಒಂದು ಭೂಸಿರಿಯನ್ನ ಅದ್ಭುತವಾಗಿ ಸೆರೆ ಹಿಡಿದಿದ್ದಾರೆ ಛಾಯಾಗ್ರಾಹಕ. ತುಂಬಾ ಅದ್ಭುತವಾಗಿರ್ತಕ್ಕಂಥ ಚಿತ್ರ. ದಯವಿಟ್ಟು ಮನೆ ಮಂದಿಯೆಲ್ಲ ಹೋಗಿ ಇದನ್ನ ಚಿತ್ರಮಂದಿರಗಳಲ್ಲಿ ನೋಡಿ. ನಾವು ಕನ್ನಡಿಗರೆಲ್ಲ ಇಂತಹ ಉತ್ಸಾಹಿ ಯುವ ತಂಡವನ್ನ ನಾವು ಬೆಂಬಲಿಸಬೇಕು. ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ಇಂತಹ ಒಳ್ಳೆಯ